It says in 2 Peter chapter 2, 2 ಪೇತ್ರ 2ನೇ ಅಧ್ಯಾಯದಲ್ಲಿ ಹೀಗೆ ಹೇಳುತ್ತೆ, that if you know the way of righteousness, verse 21, 2ನೇ ಪೇತ್ರ 2:27 21ನೇ ವಚನ ಹೀಗೆ ಹೇಳುತ್ತೆ, if you know the way of righteousness, ನೀತಿಯ ಮಾರ್ಗವನ್ನು ತಿಳಿದು and you turn away from it, ಅದರಿಂದ ನಾವು ತೊಲಗಿ ಹೋದರೆ, first of all, you know the way of righteousness because you heard it in the church. ನಿಮಗೆ ಆ ಒಂದು ನೀತಿಯ ಮಾರ್ಗ ಗೊತ್ತಿದೆ, ಯಾಕೆಂದ್ರೆ ಸಭೆಯಲ್ಲಿ ಕೇಳಿಸ್ಕೊಂಡಿದ್ದೀರಿ. And you turn away from that holy commandment, ಆ ಒಂದು ಆಜ್ಞೆಗಳಿಂದ ನೀವು ತೊಲಗಿ ಹೋದರೆ, you're like a dog that's eating its own vomit. ಅಲ್ಲ, ಅದು ಹೇಗೆ ಅಂದ್ರೆ ನಾಯಿ ತಾನು ಕಕ್ಕಿದ್ದನ್ನ ತಿನ್ನ ಹಾಗೆ. Who eats their own vomit? ಅವರು ಕಕ್ಕಿದ್ದನ್ನ ಯಾರು ತಿಂತಾರೆ? Or like a pig that's washed clean and again goes and jumps in the dirt. ಒಂದು ಹಂದಿ ಕೆಸರಿನಲ್ಲಿ ಬಿದ್ದು ಶುದ್ಧಿಪಡಿಸಿಕೊಂಡು ಮತ್ತೆ ಹೋಗಿ ಕೆಸರಿನಲ್ಲಿ ಬೀಳೋ ಹಾಗೆ. See how it says a man can become like an animal. ಅಲ್ಲಿ ಏನು ಹೇಳ್ತಾ ಇದೆ ಅಂದ್ರೆ ಒಬ್ಬ ಮನುಷ್ಯ ಒಂದು ಪ್ರಾಣಿ ತರ ಆಗಬಹುದು ಅಂತ ಹೇಳ್ತಾ ಇದೆ. This is written in the New Testament. ಇದು ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. In CFC verse 21 we preach the way of righteousness more than any other church. CFC ನಲ್ಲಿ ಈ ಒಂದು ನೀತಿಯ ಮಾರ್ಗವನ್ನ ಬೇರೆ ಎಲ್ಲಾ ಸಭೆಗಿಂತ ಹೆಚ್ಚಾಗಿ and if you turn from that, ಅದರಿಂದ ನೀವು ತಿರುಗಿದ್ರೆ, it's a holy commandment, it says. ಅಲ್ಲಿ ಏನು ಹೇಳುತ್ತೆ, ಅದು ಪರಿಶುದ್ಧ ಆಜ್ಞೆ ಅಂತ ಹೇಳುತ್ತೆ. And if you turn from that, ಅದರಿಂದ ನೀವು ತೊಲಗಿ ಹೋದರೆ, now if you never heard it is another thing. ನೀವು ಅದನ್ನ ಕೇಳೇ ಇಲ್ಲ ಅಂದ್ರೆ ಬೇರೆ ವಿಷಯ. But if you have known it, verse 21, you know it. ಈ 21ರಲ್ಲಿ ಹೇಳುತ್ತೆ, ಅದು ನೀವು ತಿಳ್ಕೊಂಡಿದ್ದೀರಾ and you turn from it, ಅದರಿಂದ ತಿರುಗುತ್ತೀರಾ ನೀವು. see, twice it says, 2 ಸಲ ಹೇಳುತ್ತೆ, but knowing it, ಅದು ನೀವು ತಿಳಿದುಕೊಂಡಿದ್ದೀರಾ, and then you turn from it, you're like an animal. ನಂತರ ನೀವು ತೊಲಗಿ ಹೋದ್ರೆ ಅದರಿಂದ ನೀವು ಪ್ರಾಣಿಗಳಾಗ್ತೀರಾ. then it says in verse 21, it's better you never even heard it. ಅಲ್ಲಿ ನಂತರ ಹೇಳುತ್ತೆ 21ರಲ್ಲಿ, ಅದನ್ನ ಕೇಳದೇ ಇದ್ರೆ then it is ಚೆನ್ನಾಗಿತ್ತು. better you never came to CFC in your life. ಅದರ ನಂತರ ಅದರ ಅರ್ಥ ಏನಂದ್ರೆ, ನೀವು CFCಗೆ ಬರದೇ ಇದ್ರೆ it's better ಚೆನ್ನಾಗಿತ್ತು. you all your life you were in some dead church, ನೀವು ಜೀವಿತವೆಲ್ಲ ಸತ್ತ ಸಭೆಗೆ ಹೋಗಿದ್ರೆ you ಚೆನ್ನಾಗಿ. never heard about the way of righteousness, ಒಂದು ನೀತಿಯ ಮಾರ್ಗವನ್ನ ಕೇಳೇ ಇಲ್ಲ ಅಂದ್ರೆ, you never heard any holy commandment. ಎಲ್ಲ ಈ ಪರಿಶುದ್ಧ ಆಜ್ಞೆಗಳನ್ನ ಕೇಳಿಲ್ಲ ಅಂದ್ರೆ ಒಳ್ಳೇದಿತ್ತು. I have said that many times to CFC people. CFC ಜನಗಳಿಗೆ ನಾನು ಬಹಳ ಸಲ ಹೇಳಿದ್ದೀನಿ ಹೀಗೆ, if you hear so much, ನೀವು ಬಹಳವಾಗಿ God ಕೇಳಿಸ್ಕೊಂಡ್ರೆ, expects you to live at a higher standard than other Christians. ದೇವರು ನೀವು ಇತರ ಕ್ರೈಸ್ತರಿಗಿಂತ ಹೆಚ್ಚಿನ ಮಟ್ಟದಲ್ಲಿ ಜೀವಿಸಬೇಕು ಅಂತ ಬಯಸ್ತಾರೆ. Let me give you an example. ನಿಮಗೊಂದು ಉದಾಹರಣೆ ಕೊಡ್ತೀನಿ. Supposing there are 2 office workers, ಇಲ್ಲಿ ಒಂದು ಇಬ್ಬರು ಆಫೀಸ್ ಕೆಲಸಗಾರರಿದ್ದಾರೆ, who have to take some important money from Hubli to Delhi to their head office. ಇಲ್ಲಿ ಹುಬ್ಬಳ್ಳಿ ಒಂದು ಕಚೇರಿಯಿಂದ ಡೆಲ್ಲಿ ಒಂದು ಕಚೇರಿಗೆ ತೆಗೆದುಕೊಂಡು ಹೋಗ್ಬೇಕು ಹಣವನ್ನ. One man has to take 1,000 rupees, ಒಬ್ಬ 1,000 ರೂಪಾಯಿ ತೆಗೆದುಕೊಂಡು ಹೋಗ್ಬೇಕು. other man has to take 100,000 rupees, ಇನ್ನೊಬ್ಬ 100,000 ರೂಪಾಯಿಗಳನ್ನು ತೆಗೆದುಕೊಂಡು ಹೋಗ್ಬೇಕು. and they are both traveling by train. ಅವರಿಬ್ಬರು ರೈಲಲ್ಲಿ ಪ್ರಯಾಣ ಮಾಡ್ತಾರೆ. When they reach Delhi, ಅವರು ಡೆಲ್ಲಿಗೆ ತಲುಪಿದಾಗ, one man has to give in the office 1,000 rupees, ಅಲ್ಲಿ ಒಬ್ಬ ಆ ಒಂದು ಕಚೇರಿಯಲ್ಲಿ 1,000 ರೂಪಾಯಿ ಕೊಡ್ಬೇಕು. other man has to give 100,000 rupees. ಇನ್ನೊಬ್ಬ 100,000 ರೂಪಾಯಿ ಕೊಡಬೇಕು. Why? ಯಾಕೆ? Because he was given 100,000 rupees. ಯಾಕೆ ಅಂದ್ರೆ ಇಲ್ಲಿ 100,000 ರೂಪಾಯಿ ಅವನು ಕೊಡಲ್ಪಟ್ಟಿತ್ತು. He can't say I'll give 1,000 rupees like him. ನಾನು ಈತನ ಇನ್ನೊಬ್ಬನ ತರ 1,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ, no, you were given more. ಇಲ್ಲ, ನಿಮಗೆ ಪ್ರಾರಂಭದಲ್ಲಿ ಹೆಚ್ಚು ಕೊಡಲ್ಪಟ್ಟಿದೆ. ಇಲ್ಲಿ when you stand at the judgment seat of Christ, ನೀವು ಕ್ರಿಸ್ತನ ನ್ಯಾಯಸ್ಥಾನದಲ್ಲಿ ನಿಂತುಕೊಂಡಾಗ, you have to give an account to God for how much you received. ನೀವು ಯಾವುದಕ್ಕೆ ಲೆಕ್ಕ ಕೊಡಬೇಕು ಅಂದ್ರೆ, ನೀವು ಎಷ್ಟು ಸ್ವೀಕರಿಸಲ್ಪಟ್ಟಿದ್ದೀರಾ. You received only 100 rupees worth of knowledge of righteousness. ನೀವು ಒಂದು ನೀತಿಯ ಮಾರ್ಗ 100 ರೂಪಾಯಿ ಅಷ್ಟು ಕೊಡಲ್ಪಟ್ಟಿದ್ರೆ, that's all you have to give. ಅಷ್ಟೇ ಕೊಡಬೇಕು. But if you receive knowledge of righteousness for 1 million rupees, ನೀವು 1 ಮಿಲಿಯನ್ ಹಣದಷ್ಟು ನೀವು ನೀತಿಯ ಮಾರ್ಗವನ್ನು ಸ್ವೀಕರಿಸಿದ್ರೆ, many lakhs of rupees, ಬಹಳಷ್ಟು ಲಕ್ಷಾಂತರ ಹಣಗಳು, then you have to give an account for that. ನೀವು ಅದಕ್ಕೆ ಲೆಕ್ಕ ಕೊಡಬೇಕಾಗುತ್ತೆ. The more you hear, the more you have to give an account for. ನೀವು ಹೆಚ್ಚು ಕೇಳಿಸ್ಕೊಂಡ್ರೆ ನೀವು ಹೆಚ್ಚು ಲೆಕ್ಕ ಕೊಡಬೇಕಾಗುತ್ತೆ. But there's a blessing also. ಅಲ್ಲಿ ಆಶೀರ್ವಾದ ಕೂಡ ಇದೆ. The more you hear, the higher you can rise spiritually. ನೀವು ಹೆಚ್ಚು ಕೇಳಿಸಿಕೊಂಡಷ್ಟು ನೀವು ಆತ್ಮಿಕವಾಗಿ ಕೂಡ ಹೆಚ್ಚಾಗಿ ಬೆಳಿಬಹುದು. And your children can be blessed. ನಿಮ್ಮ ಮಕ್ಕಳು ಆಶೀರ್ವಾದವನ್ನು ಹೊಂದುತ್ತಾರೆ. If you live a godly life, your children can live a godly life. ಆ ಭಕ್ತ ಜೀವಿತವನ್ನು ಜೀವಿಸಿದ್ರೆ ನಿಮ್ಮ ಮಕ್ಕಳು ಕೂಡ ಅದರ ಆಶೀರ್ವಾದವನ್ನು ಹೊಂದುತ್ತಾರೆ. Like your physical standard of life, your standard is better than the standard of people who live in the slums. ನೀವು ಈ ಶಾರೀರಿಕ ಜೀವಿತದಂತೆ, ಲೌಕಿಕ ಜೀವಿತದಂತೆ ನೀವು
ವಿದ್ಯಾವಂತರಾಗಿದ್ರೆ ಒಳ್ಳೆಯ ಜೀವಿತ ಜೀವಿಸಬಹುದು ಆ ಕೊಳಚೆ ಪ್ರದೇಶದಲ್ಲಿ ಇರೋರ್ಗಿಂತ. Children are more educated than the children in the slums. ಆ ಒಂದು ಕೊಳಚೆಯಲ್ಲಿ ಇರುವಂತಹ ಮಕ್ಕಳಿಗಿಂತ ನಿಮ್ಮ ಮಕ್ಕಳು ಹೆಚ್ಚು ವಿದ್ಯಾವಂತರಾಗಿರ್ತಾರೆ. Why? ಯಾಕೆ? Because your standard of living is higher. ಯಾಕೆ ಅಂದ್ರೆ ನಿಮ್ಮ ಜೀವನದ ಮಟ್ಟ It's ಹೆಚ್ಚಿನದಾಗಿದೆ. the same spiritually. ಹೀಗೆ ಆತ್ಮೀಕವಾಗಿ ಕೂಡ Many churches, their spiritual level is like the slums. ಬಹಳಷ್ಟು ಜನರ ಆತ್ಮಿಕ ಜೀವಿತ ಕೊಳಚೆ ಪ್ರದೇಶ. Not people, many churches. ಬಹಳ ಸಭೆಗಳಲ್ಲಿ ಹೀಗೆ ಅವರ ಆತ್ಮಿಕ ಜೀವಿತ ಕೊಳಚೆ ಪ್ರದೇಶದಲ್ಲಿ ಇರೋ ಹಾಗೆ ಆಗಿದೆ. But God has led us to a higher level. ಆದ್ರೆ ದೇವರು CFC. CFC ನಲ್ಲಿ ದೇವರು ಹೆಚ್ಚಿನ ಮಟ್ಟಕ್ಕೆ ನಡೆಸಿದ್ದಾರೆ. That's a good thing. ಅದು ಬಹಳ ಒಳ್ಳೆಯದು. Isn't it a good thing that your standard of living is higher so that your children can get a better education? ಇದು ಒಳ್ಳೆಯದಲ್ವಾ? ನಿಮ್ಮ ಜೀವನದ ಮಟ್ಟ ಹೆಚ್ಚಾದ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ If ಸಿಗುತ್ತೆ. we have more understanding of the way of righteousness, our children must be much more godly than children in other churches. ನೀವು ಹೆಚ್ಚು ಈ ಒಂದು ನೀತಿಯ ಮಾರ್ಗವನ್ನು ತಿಳಿದಿದ್ರೆ ನಿಮ್ಮ ಮಕ್ಕಳ ಆತ್ಮಿಕ ಜೀವಿತ ಹೆಚ್ಚಾಗಿರುತ್ತೆ ಈ ಕೊಳಚೆ ಪ್ರದೇಶದಲ್ಲಿ ಇರೋರ್ಗಿಂತ. That's a blessing. ಅದು ಒಂದು ಆಶೀರ್ವಾದ. I want to know the highest level of righteousness that God wants to teach me on this earth. ನನಗೆ ಈ ಒಂದು ನೀತಿಯ ಮಾರ್ಗ ಬಹಳ ಉತ್ತಮವಾದದ್ದು ಬೇಕು ಈ ಭೂಮಿಯಲ್ಲಿ ಜೀವಿಸುವಾಗ. But I cannot learn it all of a sudden. ತಕ್ಷಣ ನಾನು ಕಲೀಲಿಕ್ಕೆ ಸಾಧ್ಯವಿಲ್ಲ ಅದೆಲ್ಲ. Just like we go in school from first standard, second standard, third standard. ನಾವು ಶಾಲೆಯಲ್ಲಿ ಮೊದಲನೇ ತರಗತಿ, ಎರಡನೇ ತರಗತಿ, ಮೂರನೇ ತರಗತಿಗೆ ಹೋಗೋ ಹಾಗೆ God wants to lead us step by step by step by step. ದೇವರು ಹಂತ ಹಂತವಾಗಿ ನಮ್ಮನ್ನ ನಡೆಸ್ಕೊಂಡು ಹೋಗ್ತಾರೆ. You read that in the first chapter of Genesis. ಅಲ್ಲಿ ಒಂದು ಆದಿಕಾಂಡ್ಯ ಮೊದಲನೇ ಅಧ್ಯಾಯದಲ್ಲಿ ನಾವು ಅದನ್ನು ಓದ್ತೀವಿ. All those things that God made in 6 days, he could have made in 1 second. ಆ ಒಂದು ಎಲ್ಲಾ ಕಾರ್ಯಗಳನ್ನು 6 ದಿವಸದಲ್ಲಿ ಮಾಡಿದ್ದನ್ನ ಒಂದೇ ಕ್ಷಣದಲ್ಲಿ ಮಾಡಬಹುದು. ಒಂದೇ ಕ್ಷಣದಲ್ಲಿ sun, moon, trees, ಎಲ್ಲ ಆಕಾಶ, ನಕ್ಷತ್ರ, ಸೂರ್ಯ, ಚಂದ್ರ ಎಲ್ಲವನ್ನೂ ಸೃಷ್ಟಿಸಬಹುದು. ಮರಗಳನ್ನ, fish, ಇಲ್ಲಿ ಮೀನುಗಳನ್ನ, beasts, ಇಲ್ಲಿ ಮೃಗಗಳನ್ನ, and the animal and man, ಪ್ರಾಣಿಗಳನ್ನ, everything in 1 second. ಎಲ್ಲವನ್ನು ಒಂದೇ ಕ್ಷಣದಲ್ಲಿ. Why did he take 6 days? ಯಾಕೆ ಅವರು 6 ದಿನಗಳು ತಗೊಂಡ್ರು? To teach us ನಮಗೆ ಕಲಿಸ್ಲಿಕ್ಕೆ that spiritual change comes in us little by little by little. ಆತ್ಮಿಕ ಬೆಳವಣಿಗೆ ಕೂಡ ಕ್ರಮೇಣವಾಗಿ ಸ್ವಲ್ಪ ಸ್ವಲ್ಪವಾಗಿ ಬರುತ್ತೆ ಅಂತ ತೋರಿಸ್ಲಿಕ್ಕೆ. And finally man was made in the image of God. ಕಡೆಗೆ ಮನುಷ್ಯನು ದೇವರ ಸಾರೂಪ್ಯದಲ್ಲಿ ಸೃಷ್ಟಿಯಾದ. And so we also finally we will become like Jesus Christ. ನಾವು ಕಡೆಯದಾಗಿ ನಾವು ಕ್ರಿಸ್ತನ ತರ ಆಗ್ತೀವಿ. That will happen only if we go step by step by step. ಅದು ಹೇಗೆ ಆಗುತ್ತೆ ಅಂದ್ರೆ ನಾವು ಹಾಗೆ ಹೆಜ್ಜೆಯಿಂದ ನಡೆದು ಹೋದ್ರೆ ಮಾತ್ರ. And that is what we teach in CFC. ನಾವು ಕೂಡ CFC ನಲ್ಲಿ ಅದನ್ನೇ ಕಲಿಸ್ತೀವಿ.